ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಏನಪ್ಪ ಅಂದರೆ, ಎದ್ದರಿ ಮಾಡೋದು ವ್ಯವಹಾರ, ಆದರೆ ಬಂಡ ಧೈರ್ಯದಿಂದ ಮಾಡೋದು ನಮ್ಮ ಕೃಷಿ. ಈ ಕೃಷಿಯಲ್ಲಿ ರೈತನ ಮೊದಲನೇ ನಗು ಬರೋದು ಈ ಮೊಳಕೆಯಲ್ಲಿ. ಈ ಥರ ಮೊಳಕೆ ಹೊಡಿತಾ ಇದೆ ನಮ್ಮ ಜಮೀನಿನಲ್ಲಿ. ಇದು ಹೊಸ ಅಧ್ಯಾಯ. ಗೆದ್ದರೆ ಕುಬೇರನಂತರೂ ಆಗುವುದಿಲ್ಲ, ಸೋತರೆ ಸ್ವಲ್ಪ ಸಾಲಗಾರನಾಗಬಹುದು ಅಷ್ಟೇ. ಈ ಮಣ್ಣಿನ ಸಾಲ ತೀರಿಸೋದು ತುಂಬ ಇದೆ. ಹಾಗಾಗಿ ಈ ಮಣ್ಣನ್ನು ನಂಬಿ ನಾನು ರೈತಾಪಿ ಜೀವನದಲ್ಲಿ ಇಳಿದಿದ್ದು ನನ್ನ ಅದೃಷ್ಟ ಅಂತ ನಾನು ತಿಳ್ಕೊಂಡಿದ್ದೀನಿ. ನೋಡು ದೋಸ್ತ, ಅವಸರ ನಾವು ಪಡೋದಿಲ್ಲ. ನಾವು ಯಾಕಂದರೆ ರೈತರ ಮಕ್ಕಳು. ಬೀಜ ಬಿತ್ತಿದ ಮೇಲೇ ಮೊಳಕೆ ಹೊಡೆಯೋಕ್ಕೆ ಇಷ್ಟು ದಿನ ಕಾಯ್ತೀವಿ, ಮತ್ತು ಫಲ ಬರೋದಕ್ಕೂ ಕಾಯ್ತೀವಿ. ಅಂದರೆ ಎಷ್ಟು ನಮ್ಮ ಜೀವನದಲ್ಲಿ ತಾಳ್ಮೆ ಇರುತ್ತೆ ಅಂತ ತಿಳ್ಕೊಂಡ್ರೆ ನಿಮಗೆ ಒಳ್ಳೆಯದು. ಹಾಗಾಗಿ ನಾನು ಒಂದು ವಿಚಾರ ಏನಪ್ಪ ಹೇಳೋದಂದರೆ, ರೈತರನ್ನು ಕಡೆಗಣಿಸ್ತಾ ಇರೋ ನಮ್ಮ ಈಗಿನ ಸರ್ಕಾರಗಳು ತಮ್ಮ ಲಾಭಕ್ಕಾಗಿ ತುಂಬ ಜಗಳ ಆಡ್ತಾ ಇದ್ದಾರೆ. ಆದರೆ ರೈತರ ಮುಖವನ್ನು ನೋಡಿ ತಮ್ಮ ಜವಾಬ್ದಾರಿಗಳನ್ನು ತಾವು ಮಾಡಿದರೆ ರೈತಾಪಿ ಜೀವನದಲ್ಲಿ ಎಷ್ಟೋ ಅನುಕೂಲವಾಗುತ್ತದೆ. ನಮ್ಮೆಲ್ಲ ರೈತರಿಗೂ ಅನುಕೂಲವಾಗುತ್ತದೆ. ಅದು ಬಿಟ್ಟು ನಿಮ್ಮ ಖಾತೆಗಳಿಗಾಗಿ ನೀವು ಜಗಳ ಆಡ್ಕೊತ ಕೂತ್ಕೊಂಡ್ರೆ ಏನಪ್ಪ ಅಂದರೆ, ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರ ಮತ್ತೆ ಬರುವುದು ತುಂಬ ಕಷ್ಟವಾಗಬಹುದು ಅನ್ನೋದು ನಮ್ಮ ಅನಿಸಿಕೆ. ಯಾಕಪ್ಪ ಅಂದರೆ, ಇನ್ನು ಜಲಸಂಪನ್ಮೂಲ ಖಾತೆಗೆ ಇನ್ನು ರಾಮಲಿಂಗಾರೆಡ್ಡಿಯವರು ರಿಸೈನ್ ಮಾಡಿದಾರಲ್ಲ, ಅದೆಂಥ ಖಾತೆ ಅಲ್ಲವಾ? ನಿಮಗೆ ನಿಮ್ಮ ಲಾಭಕ್ಕಾಗಿ ನಮ್ಮಂಥ ರೈತರನ್ನು ಕಡೆಗಣಿಸಿ ನೀವು ಅದೇ ಹುದ್ದೆ ಬೇಕು, ಇದೇ ಹುದ್ದೆ ಬೇಕು ಅಂತ ಮಾಡ್ಕೊತ ಕೂತ್ಕೊಂಡ್ರೆ ಎಲ್ಲ ಹಾಳಾಗೋದು ನಿಮ್ಮ ಕೆರಿಯರ್ಸ್ ಮಾತ್ರ, ನಮ್ಮದಲ್ಲ. ಯಾಕಂದರೆ ನಮಗೆ ತಾಕತ್ತಿದೆ ರೈತರಲ್ಲಿ. ನೋಡಿ, ಆ ತಾಕತ್ತು ಸಲುವಾಗಿ ತೋರಿಸ್ತಾ ಇದ್ದೀನಿ. ಮತ್ತೆ ಜಮೀನು ರೆಡಿ ಮಾಡ್ತಾ ಇದ್ದೀವಿ. ಮಳೆ ಬಂದರೂ ಸಹಿತ ಓಕೆ, ಮಳೆ ಬಂದಿಲ್ಲ ಅಂದರೂ ಓಕೆ. ನಮಗೆ ನಮ್ಮ ರೈತರ ಜೀವನ ಯಾವ ಥರ ಕಟ್ಕೋಬೇಕು ಅನ್ನೋದು ಗೊತ್ತು.